ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಲಕ್ಷ್ಮೀ ದೇವಿಗೆ ಇಷ್ಟವಾದ ನೈವೇದ್ಯದ ರೆಸಿಪಿಯನ್ನು ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಮಹಾಲಕ್ಷ್ಮಿಗೆ ಅನ್ನ, ಸಕ್ಕರೆ, ಹಾಲು ಮುಂತಾದ ನೈವೇದ್ಯ ಅತ್ಯಂತ ಪ್ರಿಯಕರ ಅಂತ ಹೇಳ್ತಾರೆ. ಸೊ ಈ ಮೂರನ್ನು ಸೇರಿಸಿ ರುಚಿಕರವಾದ ಪಾಯಸವನ್ನು ಹೇಗೆ ಮಾಡೋದಂತ ನೋಡೋಣ. ಪಾಯಸ ಮಾಡಲಿಕ್ಕೆ ಬಳಸುವ ಎಲ್ಲ ಸಾಮಗ್ರಿಗಳನ್ನು ಈ ಕಪ್ಪಿನಲ್ಲಿ ನಾನು ಅಳತೆ ಮಾಡ್ತೇನೆ. ಸೊ ನೀವು ಯಾವುದಾದ್ರೂ ಒಂದು ಕಪ್ಪನ್ನು ತೆಗೆದುಕೊಂಡು ಅದನ್ನು 1 ಕಪ್ ಅಂತ ಭಾವಿಸಿ. ನಾನಿಲ್ಲಿ 1 ಕಪ್ನಷ್ಟು ಜೀರಿಗೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಗಮಸಾಲೆ, ಗಂಧಸಾಲೆ ಅಥವಾ ಜೀರಾ ರೈಸ್ ಅಂತ ಹೆಸರಿನಿಂದಲೂ ಸಹ ಕರೀತಾರೆ. ನಿಮ್ಗೆ ಈ ಅಕ್ಕಿಯ ಬಗ್ಗೆ ಕನ್ಫ್ಯೂಷನ್ ಇದ್ರೆ ಇದು ನೋಡಿ, ಈ ರೀತಿ ಚಿಕ್ಕದಾಗಿರ್ತದೆ ಮತ್ತು ತುಂಬಾ ಪರಿಮಳದಿಂದ ಕೂಡಿರ್ತದೆ. ಈ ಪಾಯಸಕ್ಕೆ ನೀವು ಇದೇ ಅಕ್ಕಿಯನ್ನು ಬಳಸಬೇಕು. ನಾನಿದಕ್ಕೆ 2 ಸಲ ನೀರನ್ನು ಹಾಕೊಂಡು ಚೆನ್ನಾಗಿ ತೊಳೆದುಕೊಂಡು ಸ್ವಚ್ಛ ಮಾಡ್ತೇನೆ. ಇದರ ನೀರನ್ನು ನೀವು ಗಿಡಗಳಿಗೆ ಉಪಯೋಗಿಸಬಹುದು. ಈ ಅಕ್ಕಿಯನ್ನು ಸ್ವಚ್ಛ ಮಾಡ್ಕೊಂಡಿದ್ದಾಯ್ತು. ನಾವಿದನ್ನೀಗ ಬೇಯಿಸೋಣ. ನಾನಿಲ್ಲಿ ಸಣ್ಣದಾದ ಕುಕ್ಕರ್ ಅನ್ನು ತೆಗೆದುಕೊಂಡಿದ್ದೇನೆ. ನೀವು ಸಪೋಸ್ ಪಾಯಸವನ್ನು ಕುಕ್ಕರ್ನಲ್ಲೇ ಮಾಡೋದಾದ್ರೆ ದೊಡ್ಡದಾದ ಕುಕ್ಕರ್ ಅನ್ನು ತೆಗೆದುಕೊಳ್ಳಿ. ಈಗ 2 ಚಮಚದಷ್ಟು ತುಪ್ಪವನ್ನು ಹಾಕ್ತೇನೆ. ಹದಿನೈದರಿಂದ 20 ಗೋಡಂಬಿಯನ್ನು ಈ ತುಪ್ಪದಲ್ಲಿ ಚೆನ್ನಾಗಿ ಹುರಿಯುತ್ತೇನೆ. ಇದನ್ನು ಸಣ್ಣ ಉರಿನಲ್ಲಿ 1-2 ನಿಮಿಷ ಹುರಿಬೇಕು. ಸ್ವಲ್ಪ ಹೊಂಬಣ್ಣ ಬರ್ತಿದೆ ಎನ್ನುವಾಗ ಗೋಡಂಬಿಯಷ್ಟೇ ಒಣ ದ್ರಾಕ್ಷಿಯನ್ನು ಹಾಕಿ. ಒಣ ದ್ರಾಕ್ಷಿಯನ್ನು 1-2 ನಿಮಿಷ ಚೆನ್ನಾಗಿ ಹುರಿಯಿರಿ. 2 ಹೊಂಬಣ್ಣ ಬಂದ ಮೇಲೆ ನಾವು ಕುಕ್ಕರ್ನಿಂದ ಹೊರಗೆ ತೆಗಿಬೇಕು. ಈ ಪಾಯಸಕ್ಕೆ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಅಲ್ಲದೆ ಬಾದಾಮಿಯ ಬೀಜಗಳನ್ನು ತುಂಡು ಮಾಡ್ಕೊಂಡು ಹಾಕ್ಬೋದು. ಸದ್ಯಕ್ಕೆ ಹುರಿದ ಈ ಡ್ರೈ ಫ್ರೂಟ್ಸ್ ಅನ್ನು ನಾನು ಬದಿಗಿಡ್ತೇನೆ. ಇದನ್ನು ನಾವು ಕೊನೆಯಲ್ಲಿ ಉಪಯೋಗಿಸೋಣ. ಈಗ ಈ ಸೇಮ್ ಕುಕ್ಕರ್ನಲ್ಲಿ ನಾವು ಸ್ವಚ್ಛವಾಗಿ ತೊಳೆದುಕೊಂಡ ಜೀರಿಗೆ ಅಕ್ಕಿಯನ್ನು ಹಾಕಬೇಕು. ಯಾವ ಕಪ್ನಲ್ಲಿ ಅಕ್ಕಿಯನ್ನು ಅಳೆದುಕೊಂಡಿದ್ದೀರೋ ಅದೇ ಕಪ್ನಲ್ಲಿ 2 ಕಪ್ನಷ್ಟು ನೀರನ್ನು ಹಾಕಿ. ಸೊ ನಾವು 1 ಕಪ್ ಅಕ್ಕಿಗೆ 2 ಕಪ್ನಷ್ಟು ನೀರನ್ನು ಹಾಕಬೇಕು. ಇದರ ಮುಚ್ಚಳವನ್ನು ಹಾಕುವ ಮೊದಲು ಈ ರೀತಿ ಒಂದ್ಸಲ ಸ್ಟರ್ ಮಾಡ್ಕೊಳ್ಳಿ. ಈಗ ಇದರ ಮುಚ್ಚಳವನ್ನು ಹಾಕೊಂಡು ವೆಂಟ್ ಅನ್ನು ಇಟ್ಟು 2 ವಿಸಲ್ ಅನ್ನು ತೆಗಿಬೇಕು. ಗ್ಯಾಸ್ನ ಉರಿ ನಾರ್ಮಲ್ ಆಗಿ ಮೀಡಿಯಂನಲ್ಲೇ ಇರಲಿ. 2 ವಿಸಲ್ಗಿಂತ ಜಾಸ್ತಿ ತೆಗೆದ್ರೆ ಅನ್ನ ಮುದ್ದೆ ಆಗಿ ಬಿಡುತ್ತದೆ. ಸೊ ಇದು ಪರ್ಫೆಕ್ಟ್ ಆಗಿ ಬೇಯಲಿಕ್ಕೆ ಕೇವಲ 2 ವಿಸಲ್ ಸಾಕು. ಇದರ ಸ್ಟೀಮ್ ಎಲ್ಲ ರಿಲೀಸ್ ಆದ್ಮೇಲೆ ವೆಂಟ್ ಅನ್ನು ತೆಗೆದು ಮುಚ್ಚಳವನ್ನು ತೆಗೆಯುತ್ತೇನೆ. ಅನ್ನ ಈಗ ಪರ್ಫೆಕ್ಟ್ ಆಗಿ ಬೆಂದಿದೆ. ಕೆಲವರು ಇದನ್ನು ನೀರಿನ ಬದಲು ಹಾಲಿನಲ್ಲಿ ಬೇಯಿಸ್ತಾರೆ. ಆದ್ರೆ ಹಾಲಿನಲ್ಲಿ ಬೇಯಿಸಿದ್ರೆ ಇದು ಅಷ್ಟು ಚೆನ್ನಾಗಿ ಬೇಯುವುದಿಲ್ಲ ಮತ್ತು ತುಂಬಾ ಟೈಮ್ ತೆಗೆದುಕೊಳ್ತದೆ. ಹಾಗಾಗಿ ನಾವು ನೀರಿನಲ್ಲಿ ಚೆನ್ನಾಗಿ ಮೊದಲಿಗೆ ಬೇಯಿಸಿಕೊಳ್ಳೋದು ಉತ್ತಮ. ಇದರ ಒಂದು ಕಣವನ್ನು ನಾನು ತೆಗೆದು ತೋರಿಸ್ತೇನೆ ನೋಡಿ. ಇದು ಈ ರೀತಿ ಸುಲಭವಾಗಿ 2 ತುಂಡಾಗಬೇಕು. ಹಾಗೇನೆ ಸಾಫ್ಟ್ ಆಗಿ ಸಹ ಇರಬೇಕು. ಈ ಅನ್ನಕ್ಕೆ ಹಾಲು ಹಾಕಿದ ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಬೆಂದುಕೊಳ್ತದೆ. ನೀವು ಬೇಕಾದ್ರೆ ಈ ಕುಕ್ಕರ್ನಲ್ಲೇ ಪಾಯಸ ಮಾಡೋದನ್ನು ಕಂಟಿನ್ಯೂ ಮಾಡಬಹುದು. ನಾನು ಪಾಯಸವನ್ನು ಬೇರೆ ಪಾತ್ರೆಯಲ್ಲಿ ಮಾಡೋದ್ರಿಂದ ಒಂದು ಸಾಸ್ ಪ್ಯಾನ್ಗೆ ಬೆಂದ ಈ ಅನ್ನವನ್ನು ಹಾಕ್ತೇನೆ. ಈಗ ಅರ್ಧ ಲೀಟರ್ನಷ್ಟು ಹಾಲನ್ನು ಹಾಕಬೇಕು. 250 ml ನ ಕಪ್ ಇದು, ಹಾಗಾಗಿ ನಾನು 2 ಸಲ ಹಾಲನ್ನು ಹಾಕ್ತೇನೆ. ಹಾಲು ಮತ್ತು ಅನ್ನವನ್ನು ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಅನ್ನದ ಪರಿಮಳ ಈ ಹಾಲಿನೊಂದಿಗೆ ಬೆರಿಬೇಕು ಅಂತ ನಾನು 1 ಕುದಿ ಬರಲು ವೇಟ್ ಮಾಡ್ತೇನೆ. ನೀವು ಬೇಕಾದ್ರೆ ಹಾಲು ಮತ್ತು ಸಕ್ಕರೆಯನ್ನು ಒಟ್ಟಿಗೆ ಸೇರಿಸ್ಕೊಳ್ಬಹುದು. ಎರಡರಿಂದ 3 ನಿಮಿಷದೊಳಗೆ 1 ಕುದಿ ಬರ್ಲಿಕ್ಕೆ ಶುರುವಾಗಿದೆ. ಜೊತೆಗೆ ಅನ್ನ ಇನ್ನೂ ಸಹ ಬೆಂದು ಮೃದುವಾಗಿ ಬಿಡುತ್ತದೆ. ನಾನೀಗ ಸಕ್ಕರೆಯನ್ನು ಹಾಕ್ತೇನೆ. 1 ಕಪ್ ಅಕ್ಕಿಗೆ 1/4 ಕಪ್ನಷ್ಟು ಸಕ್ಕರೆಯನ್ನು ಹಾಕಿ. ನೈವೇದ್ಯಕ್ಕೆ ಮಾಡುವಾಗ ರುಚಿಯನ್ನು ನೋಡ್ಲಿಕ್ಕಿಲ್ಲ, ಆದ್ರಿಂದ ಮೊದಲಿಗೆ ಸಕ್ಕರೆಯನ್ನು ಸ್ವಲ್ಪ ಕಡಿಮೆ ಹಾಕಿ. ಬಡಿಸುವ ಟೈಮಲ್ಲಿ ರುಚಿಯನ್ನು ನೋಡಿಕೊಂಡು ಬೇಕಾದ್ರೆ ಸಕ್ಕರೆಯನ್ನು ಹಾಕಿ 1 ಕುದಿ ತೆಗೆಯಿರಿ. ನೀವು ಮೊದಲೇ ಜಾಸ್ತಿ ಸಕ್ಕರೆ ಹಾಕಿದ್ರೆ ಸಿಹಿ ಜಾಸ್ತಿ ಆಗಿ ನಂತರ ತುಂಬಾ ಹಾಲು ಅಥವಾ ನೀರನ್ನು ಹಾಕಿ ಸರಿ ಮಾಡಬೇಕಾಗ್ತದೆ.
ನೀವಿಲ್ಲಿ ನೋಡ್ಬೋದು ಸಕ್ಕರೆ ಕರಗಿ ನೀರಿನ ಅಂಶ ಜಾಸ್ತಿ ಆಗಿದೆ. ಇವಾಗ ನಾನೀಗ ಒಂದು ಕುದಿಯನ್ನು ತೆಗೆಯುತ್ತೇನೆ. ಅಷ್ಟರಲ್ಲಿ ಪಾಯಸ ಆಲ್ಮೋಸ್ಟ್ ರೆಡಿ ಆಗಿರ್ತದೆ. ಗ್ಯಾಸ್ ಅನ್ನು ಆಫ್ ಮಾಡುವ 1 ನಿಮಿಷದ ಮೊದಲು ನಿಮಗೆ ಬೇಕಾದಷ್ಟು ತುಪ್ಪವನ್ನು ಹಾಕಿಕೊಳ್ಳಿ. ಹುರಿದ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸಹ ಹಾಕ್ಕೊಳ್ತೇನೆ. 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ತೇನೆ. ಇದೆಲ್ಲವನ್ನು ಹಾಕಿದ ಮೇಲೆ ಚೆನ್ನಾಗಿ ಬೆರೆಸ್ಕೊಳ್ಳಿ. ಅಕ್ಕಿ ಮತ್ತು ಹಾಲಿನ ಪಾಯಸ ಈಗ ರೆಡಿ ಆಗಿಬಿಟ್ಟಿದೆ. ಸಪೋಸ್ ನಿಮ್ಮ ಹತ್ರ ಜೀರಿಗೆ ಅಕ್ಕಿ ಇಲ್ಲ ಅಂದ್ರೆ ನೀವು ಬಾಸುಮತಿ ಅಕ್ಕಿಯನ್ನು ಉಪಯೋಗಿಸಬಹುದು. ಆದ್ರೆ ಜೀರಿಗೆ ಅಕ್ಕಿಯಲ್ಲಿ ಮಾಡಿದಷ್ಟು ರುಚಿಯಾಗಿರೋದಿಲ್ಲ. ಆಗ ಅದರ ರುಚಿಯನ್ನು ಹೆಚ್ಚಿಸಲಿಕ್ಕೆ ಸ್ವಲ್ಪ ಕೇಸರಿಯನ್ನು ಹಾಕ್ಬೋದು. ಕೇಸರಿ ಇಲ್ಲ ಅಂದ್ರೆ ಬಾದಾಮ್ ಪೌಡರ್ ಅನ್ನು ಸಹ ಹಾಕ್ಬೋದು. ಜೀರಿಗೆ ಅಕ್ಕಿ ಉಪಯೋಗಿಸಿದ್ರೆ ಇದರ ಯಾವುದರ ಅವಶ್ಯಕತೆ ಇಲ್ಲ. ನೀವು ಗ್ಯಾಸ್ ಅನ್ನು ಆಫ್ ಮಾಡಿದ ಸ್ವಲ್ಪ ಸಮಯದ ನಂತರ ಈ ಪಾಯಸ ದಪ್ಪವಾಗಲಿಕ್ಕೆ ಶುರುವಾಗ್ತದೆ. ಆಗ ನೀವು ಬಡಿಸುವ ಟೈಮಲ್ಲಿ ಹಾಲು ಅಥವಾ ನೀರನ್ನು ಸೇರಿಸಿಕೊಂಡು ಕನ್ಸಿಸ್ಟೆನ್ಸಿಯನ್ನು ಸರಿ ಮಾಡಿ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ನಮ್ಮ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಿಮಗೆಲ್ಲರಿಗೂ ಶುಭ ದಿನ.